ನಮಸ್ತೆ. ನನ್ನ ಹೆಸರು ಓಂ ಮಹೇಶ್ ಅಂದ್ಬಿಟ್ಟು, ಚಲನಚಿತ್ರ ನಟ. ನಿಜಾಲು ಭಾಳ ಗರ್ವದಿಂದ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಒಂದು ಕನ್ನಡ ಚಲನಚಿತ್ರ ನಟ ಯಶ್ ಅವರು ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಗೊಂಡಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಟಾಕ್ಸಿಕ್ ಹವ ನೋಡಿ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೆಲ್ಲ, ಆಂಧ್ರದಲ್ಲಿ ಆ ಜನ ಸಾಗರ ನೋಡಿ ನಾನು ಭಾಳ ಖುಷಿಪಟ್ಟೆ. ಹಾಗೆ ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಊರುಗಳಲ್ಲೂ ಭಾಳ ಒಂದು ಟಾಕ್ಸಿಕ್ ಮಯವಾಗಿದೆ. ನಿಜಲ್ಲೂ ಯಶ್ ಅವರ ಒಂದು ಜೀವನ ಚರಿತ್ರೆ ಭಾಳ ಖುಷಿಯಾಗುತ್ತೆ. ನಾನು ಒಬ್ಬ ಕಲಾವಿದನಾಗಿ ಅವರು ನೋಡಿದಂಥ ಯಶ್, ನಾನು ನೋಡಿದಂಥ ಯಶ್ ಅಂತ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಒಂದು 2-3 ಸೀರಿಯಲಲ್ಲಿ, ಏನು ನಮ್ಮ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ನಾನು ಅವ್ರನ್ನ ನೋಡಿದೆ ಮೊದಲನೇ ಬಾರಿಗೆ. ನಾನು ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅವರು ಒಂದು ಯಾವುದೋ ಒಂದು ಸೀರಿಯಲು ಅಥವಾ ಯಾವುದೋ ಒಂದು ಮೂವಿಗೆ ಬಂದಿದ್ರು ಅನಿಸುತ್ತೆ. ಆ ಮೊದಲನೇ ದಿನ ಅವರು ನೋಡಿದಂಥ ಒಂದು ದಿನ, ಅವರಲ್ಲಿದ್ದಂಥ ಫೇಸ್ ವ್ಯಾಲ್ಯೂ ಆಗಿರ್ಬೋದು, ಹಾಗೆ ಅವರಲ್ಲಿ ಇರುವಂಥ ಒಂದು ಆ ಚಾರ್ಮ್ ಇತ್ತಲ್ಲ, ಭಾಳ ಖುಷಿ ಆಯಿತು. ಅವಾಗ ನನಗೆ ಒಬ್ಬ ಕಲಾವಿದ ಆಗಿ ನನಗೇನು ಅನಿಸ್ತು ಅಂದರೆ, ಇವರೆಲ್ಲೋ ಒಂದು ರೀತಿ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾರೆ ಅಂತ. ಹಾಗೆ ಮತ್ತೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ರಾಜಧಾನಿಯಲ್ಲಿ ನಿಜಾಲು 5 ಜನ ಹೀರೋಗಳು. ಒಂದು ರೀತಿ ರಾಜಧಾನಿ ಸಿನಿಮಾ ಒಂದು ರೀತಿ ನನಗೆ ಯಶ್ ಅವರ ಹತ್ರ ಆದರು. ಅಂದರೆ ಯಶ್ ಕಾಂಬಿನೇಷನಲ್ಲಿ ಅವ್ರ ಜೊತೆ ನಾನು ಒಬ್ಬ ಸ್ನೇಹಿತ, ಅಂದರೆ ಅವ್ರ ಹಿಂದೆ ನಾವು 5 ಜನ ಹೀರೋಗಳಿಗೆ 5 ಜನ ಫ್ರೆಂಡ್ಸ್ಗಳಿದ್ದಂಗೆ, ಆ ಥರ ಕ್ಯಾರೆಕ್ಟರ್ಗಳಿತ್ತು. ಯಶ್ ಅವ್ರನ್ನ ನೋಡಿದಾಗ ನನಗೆ ಅಲ್ಲಿ ಆ ರಾಜಧಾನಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಂದರೆ, ಸುಮಾರು ಹೀರೋಗಳು ಇರೋದ್ರಿಂದ, 5 ಜನ ಇರೋದ್ರಿಂದ, ಆ ಒಂದು ಪ್ಯಾಚಪ್ ಒಂದು ಎಲ್ಲ ನಿಂತಿರುವಾಗ ಸ್ವಲ್ಪ ಏನು ನಮ್ಮ ಸಿನಿಮಾ ಲ್ಯಾಂಡಲ್ಲಿ ಏನಂತಾರೆ, ಹಿಂದೆ ಮುಂದೆ ಬಂದುಬಿಡ್ತಾರೆ, ಒಂದು ಓವರ್ಲ್ಯಾಪಿಂಗ್ ಮಾಡ್ತಾರೆ. ಓವರ್ಲ್ಯಾಪ್ ಅಂದರೆ ನಾನೇ ಕಾಣಿಸ್ಕೋಬೇಕು, ಕ್ಯಾಮ್ರಾಗೆ ನಾನೇ ಕಾಣಿಸ್ಕೋಬೇಕು. ಯಶ್ ಅವ್ರು ಯಾವತ್ತೂ ಆ ರೀತಿ ಮಾಡಿಲ್ಲ. ಒಂದು ಹೀರೋ ಯಾವತ್ತೂ ಅವ್ರ ಮುಂದೆ ಬಂದುಬಿಟ್ರು. ಆದರೆ ಆ್ಯಕ್ಚುಲಿ ಅದು ಯಶ್ ಅವರು ಆ ಡೈಲಾಗ್ ಇತ್ತು, ಯಶ್ ಅವ್ರು ಮಾತಾಡಬೇಕಾಯ್ತು. ಆದರೆ ಅದು ಆ ಹೀರೋ ಮುಂದೆ ಬಂದ್ಬಿಟ್ರು. ಯಶ್ ಅವರು ಪ್ರೀತಿಯಿಂದನೇ ಹೇಳಿದ್ರು, ದಯವಿಟ್ಟು ಬನ್ನಿ ಈ ಕಡೆ. ನೀವು ನಿನ್ನೆ ಮೊನ್ನೆ ಬಂದಿದ್ದೀರಾ, ನೀವು ವೆಯ್ಟ್ ಮಾಡಬೇಕು, ನೀವು ಡೈರೆಕ್ಟ್ ನನಗೆ ಹೇಳಿದ್ದೀರ ಪೊಸಿಷನಲ್ಲಿ ಅಂತ ಹೇಳಿದ್ರು. ಆದರೆ ನಿಜವಾಗ್ಲೂ ಯಶ್ ಅವರು ಅವತ್ತು ತಾಳ್ಮೆಯಿಂದ ಏನು ಮಾತಾಡ್ದಿರ ಅವ್ರನ್ನ ಒಂದು ರೀತಿ ಒಂದು ಲುಕ್ ಕೊಟ್ಬಿಟ್ಟು, ಇವತ್ತಲ್ಲ ನಾಳೆ ನನ್ನ ನೀನು ನೋಡೋಕ್ಕಾಗಲ್ಲ ಅಂದರೆ, ಅವರು ಡೈಲಾಗಲ್ಲಿ ಹೇಳಿಲ್ಲ. ಅಂದರೆ ಅವ್ರು ಹೇಳಿದ್ದು ಏನಂದರೆ, ಆ ಲುಕ್ ಕೊಟ್ಬಿಟ್ಟು, ಇವತ್ತಲ್ಲ ನಾಳೆ ನಾನೊಂದು ದೊಡ್ಡ ಸ್ಟಾರ್ ಆಗಿ ಬೆಳಿತೀನಿ, ಅವಾಗ ನೀವು ಯಾರೂ ಹತ್ರ ಬರೋಕ್ಕಾಗಲ್ಲ ಅಂತ. ಆ್ಯಕ್ಚುಲಿ ನೀವು ರಾಜಧಾನಿ ಸಿನಿಮಾದಲ್ಲಿ ನೋಡಿ, ನಾನು ಯಶ್ ಅವ್ರ ಹಿಂದೆನೇ ಇದ್ದೀನಿ. ಆ ಇನ್ಸಿಡೆಂಟ್ ನಮ್ಮ ಮುಂದೆ ನಡೀತು. ಆಗ ಡೈರೆಕ್ಟ್ರು ಬಂದು ಯಶ್ ಅವ್ರಿಗೆ ಪೊಸಿಷನ್ ಕೊಟ್ಟರು, ಆಮೇಲೆ ಆ ಹೀರೋಗೂ ಪೊಸಿಷನ್ ಕೊಟ್ಟರು, ಇನ್ನೂ ಒಂದು 3-4 ಜನಕ್ಕೆ ಪೊಸಿಷನ್ ಕೊಟ್ಟರು. ಆದರೆ ಅದೊಂದು ರೀತಿ ಗೊಂದಲ ಆಯಿತು. ಆದರೆ ಯಶ್ ಅವರು ಯಾವತ್ತೂ ತಾಳ್ಮೆ ಕಳ್ಕೊಂಡಿರ. ಯಾಕಂದರೆ ನಾವು ಕಲಾವಿದರ ಆಗಿರೋದ್ರಿಂದ ನಮ್ಗೆ ಗೊತ್ತಾಯಿತು ಆ ಒಂದು ಇನ್ಸಿಡೆಂಟು. ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ದಿವಸ ನಾನು ಮೀಡಿಯಾದಲ್ಲಿ ಇವತ್ತಿನ ದಿವಸ ಈ ಏನು ಯೂಟ್ಯೂಬ್ ಇದರಲ್ಲಿ ಫೇಸ್ಬುಕ್ಕಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಶ್ ಅವರು ಆ ಒಂದು ಏರುಪೇರನ್ನ ನೋಡ್ಕೊಂಡ್ಬಂದರು. ಆಮೇಲೆ ಯಶ್ ಅವರಲ್ಲಿ ಯಾವತ್ತೂ ಅಷ್ಟೇ, ನಾನು ಡಾಕ್ಟರ್ ರಾಜ್ಕುಮಾರ್, ಶಿವಣ್ಣ, ಅಪ್ಪೋರ ಅಪ್ಪಟ ಅಭಿಮಾನಿ. ಹಾಗಂತ ಬೇರೆ ಹೀರೋಗಳಿಗೆ ಅಭಿಮಾನಿ ಇಲ್ಲ ಅಂತಲ್ಲ, ಪ್ರತಿಯೊಂದು ಹೀರೋಗೂ ಅಭಿಮಾನಿನೇ ನಾನು. ಆದರೆ ನಾನು ಹೇಳೋದೇನೆಂದರೆ, ಅವರು ಅವತ್ತಿನ ದಿವಸ ಅಣ್ಣವ್ರ ಬಗ್ಗೆ ಆಗಲಿ, ಶಿವಣ್ಣ ಅವ್ರ ಬಗ್ಗೆ ಆಗಲಿ, ಪುನೀತ್ ಅವ್ರ ಬಗ್ಗೆ ಆಗಲಿ, ಯಾರೇ ಹೀರೋ ಆಗಲಿ, ವಿಷ್ಣುವರ್ಧನ್ ಸರ್ ಆಗಲಿ, ಅಂಬರೀಷ್ ಅವರಾಗಲಿ, ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಯಾರ ಬಗ್ಗೆನೂ ತೇಜೋವಧನೆ ಮಾಡೋರಲ್ಲ. ತೇಜೋವಧನೆ ಮಾಡಿದ್ದು ನಾನು ನೋಡೇ ಇಲ್ಲ. ಭಾಳ ಒಂದು ರೀತಿ ಸೌಮ್ಯವಾಗಿ, ಒಂದು ರೀತಿ ಎಲ್ಲ ಕಡೆ ಖುಷಿ ಆಯಿತು. ಒಂದು ರೀತಿ ಸ್ವಲ್ಪ ಮಾತಾಡ್ತಾರೆ, ಸುಮ್ಮನೆ ಹೋಗಿ ಮೇಲೆ ಬಿದ್ದು ಮಾತಾಡ್ಸೋ ವ್ಯಕ್ತಿತ್ವ ಅಲ್ಲ ಅಂತ ನಾನು ಅಂದ್ಕೊತೀನಿ ಯಶ್ ಅವರು. ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂದರೆ KGF ಅಲ್ಲಿ ನಾನು ಮೊದಲನೇ ಚಾಪ್ಟರ್ 1 ನಾನು ಮಾಡೋಕ್ಕಾಗಿಲ್ಲ. ಚಾಪ್ಟರ್ 2 ಅಲ್ಲಿ ನಾನು ಮಾಡಿದೆ. ಆ ಚಾಪ್ಟರ್ 1 ನನಗೆ ಡಬ್ಬಿಂಗ್ ಮಾಡೋ ಅವಕಾಶ ಸಿಕ್ತು. ಆಕಾಶ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡೋಕೆ ಯಶ್ ಬಂದರು, ಸಡನ್ನಾಗಿ ಬಂದರು. ಅವರು, ಏನೋ ನೀವೆಲ್ಲ ಇಲ್ಲಿದ್ದೀರಾ ಅಂದರು. ನೀವೆಲ್ಲ ಮಾಡಿದ್ದೀರಾ ಇದರಲ್ಲಿ ಅಂದರು. ಇಲ್ಲ ಸರ್, ನಾವು ಮಾಡಿಲ್ಲ, ಹಾಗೆ ಡಬ್ಬಿಂಗೋಸ್ಕರ ಬಂದ್ರಿ ಅಂತ ಹೇಳಿದ್ರೆ, ಭಾಳ ಖುಷಿ ಆಯಿತು ಅಂದ್ಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಮಾಡ್ರು ಅಂದ್ಬಿಟ್ಟು ಎಲ್ಲ ನಮ್ಗೆ ವಿಶ್ ಮಾಡಿ, ಆಲ್ ದಿ ಬೆಸ್ಟ್ ಅಮ್ಮ ಅಂದ್ಬಿಟ್ಟು, ನಾವು ಅವತ್ತಿನ ದಿವಸ ಆಲ್ರೆಡಿ ತುಂಬ ಒಂದು ರೀತಿ
ಸ್ಟಾರಲ್ಲಿ ಸ್ಟಾರ ಹೋಗಿದ್ರು ಅವಾಗ. ಆದರೂ ನಮ್ಮಂಥ ಕಲಾವಿದರನ್ನ ಮಾತಾಡಿಸಿ ಪ್ರೀತಿಯಿಂದ ಅವರು ಒಪ್ಪಿಗೆ ಕೊಟ್ಟು ನೀವು ಮಾಡಲೇಬೇಕು, ನೀವು ಆ ಒಂದು ಡಬ್ಬಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳಿದಾಗ ಪ್ರಶಾಂತ್ ನೀಲ್ ಸರ್ ಆಗಲಿ, ಆಮೇಲೆ ಪ್ರತಿಯೊಬ್ಬರು ಆ ಡೈರೆಕ್ಷನ್ ಟೀಮ್ ಅವರು ಭಾಳ ಖುಷಿ ಕೊಟ್ಟು, ಆಮೇಲೆ ನನಗನ್ನಿಸ್ತು KGF 2 ನಾನು ಮಾಡಲೇಬೇಕು ಅಂತ. ಆದರೂ KGF 2 ಒಂದು 2-3 ಸೀನಲ್ಲಿ ಮಾಡಿದ್ದೀನಿ, ಆದರೆ ಅದು ಅಷ್ಟೊಂದು ಗೊತ್ತಾಗಲ್ಲ. ಆದರೂ ಯಶ್ ಅವ್ರನ್ನ ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ನನಗೆ ಆಸೆಯಿಂದ ಅದು ಮಾಡಿದೆ. ಹಾಗೆ ರಾಜಧಾನಿಲಿ ಮಾಡಿದೆ, ಸಂತೋಷ್ ರೈಟ್ ಫಾರ್ವರ್ಡ್ ಅಂಥ ಒಂದು ಸಿನಿಮಾದಲ್ಲಿ ಕೆ ಮಂಜು ಸರ್ ಅವರ ಒಂದು ಸಿನಿಮಾದಲ್ಲಿ ನಾನು ಯಶ್ ಅವ್ರ ಜೊತೆಲಿ ಮಾಡಿದೆ. ಯಶ್ ಅವ್ರ ಕಾಂಬಿನೇಷನ್ ಮಾಡೋಕ್ಕಾಗಿಲ್ಲ, ನಾನೊಂದು ವಿಲನ್ ಆಗಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೀವು ಅದರಲ್ಲೂ ನೋಡ್ಬೋದು. ಆದರೆ ನಿಜವೂ ಇವತ್ತಿನ ದಿವಸ ನಾನು ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಭಾಳ ಒಂದು ಹೆಮ್ಮೆಯಿಂದ ಇವತ್ತಿನ ದಿವಸ ನಾನು ಬೇರೆ ಹೀರೋಗಳು ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ರೆ, ನಮ್ಮ ಒಬ್ಬ ಕರ್ನಾಟಕದ ಹುಡುಗ, ಅದರಲ್ಲೂ ನಮ್ಮ ಒಂದು ಸೊಗಡಿನ ಹುಡುಗ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರೋದು ನಂಗೆ ಭಾಳ ಖುಷಿ ಆಯಿತು. ಅದರಲ್ಲೂ ಟಾಕ್ಸಿಕ್ ಭಯ ಎಲ್ಲ ಕಡೆ ಹಬ್ಬಿದೆ. ಅದರಲ್ಲಿ ಒಂದು ರೀತಿ ಆ ಮೇಡಮ್ ಗೀತುದಾಸ್ ಅವರು ಕೂಡ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಹಾಗೆ ನಮ್ಮ ಯಶ್ ಅವರು 3-4 ವೆರೈಟಿಲೇ ಕ್ಯಾರೆಕ್ಟರ್ ಮಾಡಿದ್ದಾರೆ, ಭಾಳ ಖುಷಿ ಆಗುತ್ತೆ. ನಿಜಲ್ಲೂ ಟಾಕ್ಸಿಕ್ನ ನಾನು ನೋಡಬೇಕು, ನಮ್ಮ ಸ್ನೇಹಿತರ ಜೊತೆ, ನಮ್ಮ ಸಿನಿಮಾ ರಂಗದವ್ರ ಜೊತೆ ನೋಡಬೇಕಂತ ಆಸೆ ಪಡ್ತೀನಿ. ನಿಜಲ್ಲೂ ನಾನೊಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡದ ನಟನಾಗಿ ಯಶ್ ಅವರು ಒಂದು ಹೆಗ್ಗಳಿಕೆ ಇದೆಯಲ್ಲ, ಆ ಒಂದು ಮೇರುಸ್ಥಾನ, ಆ ಸ್ಥಾನ ನಮಗೂ ಒಂದು ಖುಷಿ ಆಗುತ್ತೆ. ಯಾಕಂದರೆ ಇವತ್ತಿನ ದಿವಸ ಇಂಡಿಯಾದಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರ ಒಂದು ಹೆಸರು ಕೀರ್ತಿ ಪತಾಕಿ ಎಷ್ಟೋ ಎತ್ತರಕ್ಕೆ ಏರಿದ್ದೆ. ಆ ಎತ್ತರದಲ್ಲಿ ನಾವೆಲ್ಲರೂ ಇದ್ದೀರಿ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಟಾಕ್ಸಿಕ್ ಸೂಪರ್ ಹಿಟ್ ಆಗುತ್ತೆ. ಯಶ್ ಅವ್ರಿಗೆ ಇನ್ನೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಿಜಲ್ಲೂ ಯಶ್ ಅವರು ಮತ್ತು ಅವರ ಸ್ನೇಹಿತರು, ಅವರ ಒಂದು ಟೀಮ್ ಮೇಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಟು ಟಾಕ್ಸಿಕ್. ಇಂತಿ ನಿಮ್ಮ ಸ್ನೇಹಿತ ಓಂ ಮಹೇಶ್, ಕುರಿ ಕಾಯೋನು. ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ನನ್ನ ಒಂದು ಸಿನಿಮಾಗೂ ತಾವೆಲ್ಲರೂ ಎನ್ಕರೇಜ್ ಕೊಡ್ತಾ ಇದ್ದೀರಾ. ನಮ್ಮ ಸಚಿವರಾದ ನಮ್ಮ ಬಸವರಾಜಣ್ಣ ಅವರು, ಹಾಗೆ ನಮ್ಮ ಚಂದ್ರಣ್ಣ, ನನ್ನ ಸೋದರರು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ನಾನೇನು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾಯಿಲ್ಲ, ನನ್ನ ಕೈಲಾದಷ್ಟು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಕೆಲವೇ ದಿನಗಳಲ್ಲಿ ಅದು ಕೂಡ ಸಿನಿಮಾ ತೆರೆಗೆ ಬರುತ್ತೆ. ನೀವೆಲ್ಲ ನನಗೂ ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು.